ಇವತ್ತು ವಾರದ ಕತೆ ಕಿಚನ್ ಜೊತೆ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಹಾಗೆ ಇವತ್ತು ಶನಿವಾರ ಸುದೀಪಣ್ಣ ಇಲ್ಲಿ ಭವ್ಯ ಗೌಡ ಅವ್ರಿಗೆ ಫುಲ್ ಬೆಂಡ್ ಎತ್ತುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಬೆಂಡ್ ಎತ್ತುತ್ತಿದ್ದಾರೆ ಅಂದರೆ ಇಲ್ಲಿ ಭವ್ಯ ಗೌಡ ಅವರು ಒಂದು ಟಾಸ್ಕ್, ನೀವು ಕೂಡ ನೆನ್ನೆ ದಿನ ನೋಡೇ ಇರ್ತೀರ, ಒಂದು ಟಾಸ್ಕ್ ವಿಚಾರ ಅಂತ ಬರುತ್ತೆ. ಹಾಗೆ ಆ ಚೆಂಡನ್ನು ಅಂದರೆ ನಂಬರಿಂದನೇ ಆ ಚೆಂಡು ಬೀಳಬೇಕು, ಆ ಒಂದು ರೌಂಡಲ್ಲಿ ಬೀಳಬೇಕು, ಆದರೆ ಕ್ಯಾಪ್ಟನ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಆ ಒಂದು ಟಾಸ್ಕ್ನ ರೂಲ್ ಅಂದರೆ ಟಾಸ್ಕ್ನ ಒಂದು ನಿಯಮವನ್ನು ಮೀರಿ ಇಲ್ಲಿ ಭವ್ಯ ಗೌಡ ಅವರು ಈ ಒಂದು ಮೋಸ ಮಾಡಿ ಟಾಸ್ಕನ್ನು ಗೆದ್ದು ಕ್ಯಾಪ್ಟನ್ಸಿ ಗಿರಿಯಲ್ ನನಗೆ ಬೇಕು, ಕ್ಯಾಪ್ಟನ್ ನಾನೇ ಆಗಬೇಕು, ಈ ಮನೆಯಲ್ಲಿ ಪದೇ ಪದೇ ಕ್ಯಾಪ್ಟನ್ ಆಗೋಕ್ಕೆ ಆಸೆ ಪಡ್ಕೊಂಡು ಈ ಥರ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದ್ದೆ. ಹಾಗೆ ಇವತ್ತು ಸುದೀಪಣ್ಣ ಅಂದರೆ ಸುದೀಪಣ್ಣನೂ ಕೂಡ ತುಂಬ ಚೆನ್ನಾಗಿ ಬೈತಿದ್ದಾರೆ. ಹಾಗೆ ಬೈಗುಳಗಳು ಚೆನ್ನಾಗೇ ಬರ್ತಿದೆ. ಚಮಚಾಗಿರಿ ಆಡೋದನ್ನು ನಿಲ್ಲಿಸಿ ಮೊದಲು. ಹಾಗೆಯೇ ಅದ್ರ ಜೊತೆಗೆ ನೀವು ಏನು ಕ್ಯಾಪ್ಟನ್ಸಿ ಗೆದ್ದಿದ್ದೀರಾ, ಆ ಚೆಂಡನ್ನು ಹಾಕ್ಬಿಟ್ಟು ಆ ಥರ ಚೆಂಡನ್ನು ಹಾಕ್ಬಿಟ್ಟು ಮೋಸ ಮಾಡಿ ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಇಂದ ಕೆಳಗಡೆ ಇಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇವತ್ತಿನ ಒಂದು ಸಂಜೆ ನೀವು ನೋಡ್ಬೋದು ಎಪಿಸೋಡಲ್ಲಿ. ಸೊ ಇವಾಗ ಆಲ್ರೆಡಿ ಎಲ್ಲ ಕಡೆ ಹರಿದಾಡ್ತಿರೋದ್ರಿಂದ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸಿದ್ದಾರೆ, ಹಾಗೆ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ. ಹಾಗೆ ಸುದೀಪಣ್ಣ ಕೂಡ ಬೆಂಡ್ ಎತ್ತುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಆ ಥರ ಮಾಡಿದ್ರಿ ಅಂದರೆ ಕಣ್ಣಾರೆ ನೋಡಿನೂ ಕೂಡ ಈ ಒಂದು ಕ್ಯಾಮ್ರಾಗಳೆಲ್ಲವೂ ಕೂಡ ನೋಡ್ತಾನೆ ಇರುತ್ತೆ, ಯಾರು ಯಾವ ಥರ ಆಟ ಆಡ್ತಾರೆ, ಒಂಚೂರು ಮಿಸ್ ಮಾಡ್ದೇನೋ ಕ್ಯಾಮ್ರಾಗಳೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾನೆ ಇರುತ್ತೆ, ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಹಾಗೆ ರಜತ್ ಅವರು ಕೂಡ ಹೇಗಮ್ಮ ನೀನು ಮೋಸ ಮಾಡ್ದಲ್ವಾ, ಹೇಗೆ ಚೆಂಡು ಹೇಗೆ ಬೀಳ್ತು ಅಂತಲೇ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮೋಕ್ಷಿತಾ ಅವರು ಕೇಳ್ತಾ ಇರ್ತಾರೆ, ಈ ಕಡೆ ಮಂಜಣ್ಣ ಅವರು ಕೇಳ್ತಾ ಇರ್ತಾರೆ. ಆದರೂ ಕೂಡ ನನಗೇನು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಭವ್ಯ ಗೌಡ ಅವರು ಸುಮ್ಮನೆ ಆಗಿಬಿಡ್ತಾರೆ. ಸೊ ನಿನ್ನೆ ಒಂದು ಪ್ರೋಮೋ ಅಂದರೆ ಬೆಳಿಗ್ಗೆ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ, ಅದರಲ್ಲೂ ಕೂಡ ಇಲ್ಲಿ ಮೋಕ್ಷಿತಾ ಅವರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಯಾವ ಥರ ಚೆಂಡು ಬೀಳ್ತು, ಯಾವ ಥರ ಕ್ಯಾಪ್ಟನ್ ಆಗಿದ್ರು, ಇದು ಮೋಸದಿಂದನೇ ಕ್ಯಾಪ್ಟನ್ ಆಗಿರೋದು ಅಂತ ಹೇಳ್ಬಿಟ್ಟು ಈ ಕಡೆ ಧನರಾಜ್ ಆಗಿರ್ಬೋದು, ಈ ಕಡೆ ಉಗ್ರಂ ಮಂಜು ಆಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ಐಶ್ವರ್ಯ ಸಿಂಧೋಗಿ ಆಗಿರ್ಬೋದು, ರಜತರ್ ಆಗಿರ್ಬೋದು, ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಮೋಸದಿಂದನೇ ಕ್ಯಾಪ್ಟನ್ಸಿ ಗೆದ್ರು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಸುದೀಪಣ್ಣ ವಾರದ ಕತೆ ಕಿಚನ್ ಜೊತೆ ಅಂದರೆ ಎಲ್ಲರೂ ಮಾತನ್ನು ಕೂಡ ಗೊತ್ತಿಲ್ಲಪ್ಪ ಅಂತಿದ್ದಾರೆ ಈ ಭವ್ಯ. ಇವತ್ತು ವಾರದ ಕತೆ ಕಿಚನ್ ಜೊತೆ ಅಂದರೆ ಸುದೀಪಣ್ಣ ಜೊತೆಗೆ ಮಾತಾಡ್ತಾ ಇಲ್ಲಿ ಅಳ್ತಾ ಇದ್ದಾರೆ, ಹಾಗೆಯೇ ತಲೆ ಬಗ್ಗಿಸ್ಕೊಂಡು ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಕೂತಿದ್ದಾರೆ ಸುದೀಪಣ್ಣ ಮಾತಿಗೆ ಅಂತಲೇ ಹೇಳ್ಬೋದು. ಸೊ ಸುದೀಪಣ್ಣ ಇಲ್ಲಿ ಗೊತ್ತಿಲ್ಲ ಅನ್ನೋದಾದರೆ ಯಾಕೆ ಈ ಒಂದು ಟಾಸ್ಕನ್ನು ಯಾವ ಥರ ನಿಯಮದ ಪ್ರಕಾರ ಆಡಬೇಕು, ಮೋಸದಿಂದ ಯಾವ ಥರ ಇದು ಕ್ಯಾಪ್ಟನ್ಸಿಯನ್ನು ಗೆದ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಟಾಸ್ಕ್ ಕೊಟ್ಟಿದ್ದೀರಾ ನಿಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸುದೀಪಣ್ಣ ಅವರು ಭವ್ಯಗೆ ಒಳ್ಳೆ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಚೆಂದ ಕ್ಲಾಸು ಮತ್ತು ಒಳ್ಳೆ ಬೆಂಡ್ ಎತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇಷ್ಟು ಇವತ್ತಿನ ಬಿಗ್ ಬಾಸ್ ಕಡೆ ಅಪ್ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.